ದೇವರ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ. ಯೂಟ್ಯೂಬ್ ಚಾನಲಿನ ಎಲ್ಲ ವೀಕ್ಷಕರಿಗೂ ಮತ್ತು ಫೇಸ್ಬುಕ್ಕಿನ ಎಲ್ಲ ವೀಕ್ಷಕರಿಗೂ ಫ್ರಾನ್ಸಿಸ್ ಕನ್ಯೆಯಾದ ನಾನು ಮಾಡುವಂಥ ವಂದನೆಗಳು. ಪ್ರಿಯರೇ, ಇವತ್ತು ನಾನು ಬಳ್ಳಾರಿ ಪ್ರಾಂತ್ಯಕ್ಕೆ ಸೇವೆಗೆ ಅಂತ ಬಂದಾಗ ಒಂದು ಅದ್ಭುತವಾದ ಕುಟುಂಬಸ್ಥರ ಜೊತೆಗೆ ನನಗೆ ಪರಿಚಯ ಆಯಿತು. ಅವರ ಪರಿಚಯ ಆದ ನಂತರ ಅವರ ವಿಷಯದಲ್ಲಿ ನಾನು ಮಾತನಾಡ್ತಾ ಬರ್ತಾ ಇರುವಾಗ ಹೃದಯ ತಟ್ಟುವಂಥ ಒಂದು ಸಾಕ್ಷಿ ಅವರು ಹೇಳಿದರು. ಕ್ರೈಸ್ತರು ಆದಂಥವರು ನಾವು ಮತಾಂತರ ಮಾಡ್ತೇವೆ ಅಂಥೇಳಿ ಭಾಳ ಜನ ನಮ್ಮ ಮೇಲೆ ಅಪವಾದವನ್ನು ಹೊರಿಸ್ತಾ ಬರ್ತಾ ಇದ್ದಾರೆ. ಆದರೆ ಬೈಬಲ್ ಎಲ್ಲಿನೂ ಒಂದು ವ್ಯಕ್ತಿಯನ್ನು ಅಥವಾ ಕ್ರೈಸ್ತ ಸಭೆ, ಧರ್ಮ ಸಭೆ ಯಾರನ್ನು ಮತಾಂತರ ಮಾಡುತ್ತಿಲ್ಲ ಅನ್ನೋದಕ್ಕೆ ಇವರೇ ಸಜೀವವಾದ ಒಂದು ಸಾಕ್ಷಿ ಆಗಿದ್ದಾರೆ. ಅಷ್ಟಕ್ಕೂ ಬೈಬಲ್ ಆಗಲಿ ಕ್ರೈಸ್ತ ಸಭೆ ಆಗಲಿ ಮತಾಂತರ ಒಪ್ಪುವುದಿಲ್ಲ. ಆದರೆ ಪರಿವರ್ತನೆ ಜಗದ ನಿಯಮ ಅಂದಂತೆ ಪರಿವರ್ತನೆಯನ್ನು ಒಪ್ಪುತ್ತದೆ ಅಥವಾ ಮಾನಸಾಂತರ ಒಪ್ಪುತ್ತದೆ. ಬನ್ನಿ, ನಮ್ಮೊಟ್ಟಿಗೆ ಇವತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಇರುವಂಥ ಇಬ್ಬರು ದಂಪತಿಗಳು ನಮಗೆ ಪರಿಚಯ ಆಗಿದ್ದಾರೆ. ಅವರ ಹೆಸರು ಮತ್ತು ಅವರ ಪರಿಚಯ ಸ್ವಂತ ಅವರೇ ಮಾಡಿಕೊಟ್ಟಿದ್ದಾರೆ. ಅವರು ಹೇಳಿದರು, ನನ್ನ ಹೆಸರು ಪಾಸ್ಟರ್ ಇಸ್ರಾಯೇಲ್ ಅಂಥೇಳಿ. ಆದರೆ ಮೂಲ ಹೆಸರು ಬೇರೆ ಇದೆ, ಅದನ್ನು ಕೂಡ ಅವ್ರ ಬಾಯಿಂದ ಕೇಳೋಣ. ಹಾಗೂ ಅವರ ಪತ್ನಿಯ ಮೂಲ ಹೆಸರು ಕೂಡ ಬೇರೆ ಇದೆ, ಅವರ ಬಾಯಿಂದ ಕೇಳೋಣ. ನಮ್ಮೊಟ್ಟಿಗೆ ಈ ಸಾಕ್ಷಿಯಾಗಿ ತಾರಾನಗರದಲ್ಲಿ ಸೇವೆ ಮಾಡ್ತಿರುವಂಥ ಪಾಸ್ಟರ್ ಜಾನ್ ಅವರು ಮತ್ತು ಅವರ ಸುಪುತ್ರಿ ರೇಚಲ್ ಅವರು ನಮ್ಮೊಟ್ಟಿಗಿದ್ದಾರೆ. ಅದೇ ಸಮಯದಲ್ಲಿ ಧಾರವಾಡದಿಂದ ಬಂದಂಥ ಸಿಸ್ಟರ್ ನಿರ್ಮಲ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಸ್ವಲ್ಪ ಒಂದು 2-3 ಪ್ರಶ್ನೆಯನ್ನು ಕೇಳ್ತಾ ಅವರ ಹತ್ರ ನಾವು ಸಾಕ್ಷಿಯನ್ನು ಪಡೀಲಿಕ್ಕೆ ಪ್ರಯತ್ನ ಮಾಡೋಣ. ಎಂಥ ಅದ್ಭುತವಾದ ಸಾಕ್ಷಿ ಅಂತಂದರೆ, ಭಿಕ್ಷಕನನ್ನು ದೇವರು, ವಂಶಕಳನ್ನು ದೇವರು ಇವತ್ತು ದೇವರ ಸಾಕ್ಷಿಯಾಗಿ ಮಾಡಿ ಅವರ ಮೂಲಕ ಕ್ರಿಸ್ತನ ಸಭೆಯನ್ನು ನಡೆಸ್ತಿದ್ದಾರೆ. ಬನ್ನಿ, ಅವರ ಬಾಯಿಂದಲೇ ಅವರ ಹತ್ರ ನಾವು ಕೇಳೋಣ. ಫಸ್ಟ್ ತಮ್ಮ ಹೆಸರೇನು ಮತ್ತು ತಾವು ಎಲ್ಲಿಂದ, ತಮ್ಮ ವಯಸ್ಸೆಷ್ಟು ಸ್ವಲ್ಪ ದಯವಿಟ್ಟು ತಿಳಿಸ್ತೀರಾ? ನನ್ನ ವಯಸ್ಸು ಬಂದು 56. ನನ್ನ ಹೆಸರು ಬಂದು ಇಸ್ರಾಯೇಲ್. ಪಾಸ್ಟರ್ ಆಗಿ ನಾನು ದೇವರ ಸೇವೆ ಮಾಡ್ತಾಯಿದ್ದೀನಿ. ದೇವರು ನನ್ನನ್ನು ರಕ್ಷಿಸಿ ಇವತ್ತು ಹೊಸ ಜೀವನವನ್ನು ನನಗೆ ದಯಪಾಲಿಸಿದ್ದಾರೆ. ನಾನೊಂದು ಭಯಂಕರ ಕುಡುಕನಾಗಿದ್ದೆ. ಆ್ಯಕ್ಚುಲಿ ನಮ್ಮ ಕ್ರಿಸ್ತನನ್ನು ನಂಬೋದಕ್ಕೆ ಮುಂಚೆ ನಾವು ಹೈಂದವ ಕುಟುಂಬದಲ್ಲಿ ಇದ್ದಂಥವರು. ನಾವು ಐನರು ಸ್ವಾಮಿಗಳು ಅಂತ ಹೇಳ್ತಾರೆ. ಅಂತ ನಮ್ಮ ವಂಶದಲ್ಲಿ ನಮ್ಮ ಫ್ಯಾಮ್ಲಿ ಎಲ್ಲ ಮ್ಯಾನೇಜರ್ ಒಂದು ವಂಶದವರು. ಆದರೆ ನನ್ನ ಚಿಕ್ಕ ವಯಸ್ಸಿನಲ್ಲೇ ನಮ್ಮ ತಾಯಿ ತೀರೋಗಿದ್ದ ಕಾರಣ ಮನೆಯಲ್ಲಿ ಇಳ್ಕೊಳ್ಳೋಕ್ಕೆ ನನಗೆ ಆಗದೆ ಮನೆ ಬಿಟ್ಟು ಚಿಕ್ಕ ವಯಸ್ಸಿನಲ್ಲೇ ಬಸ್ ಸ್ಟ್ಯಾಂಡ್ಗಳಲ್ಲಿ, ರೈಲ್ವೆ ಸ್ಟೇಷನ್ಗಳಲ್ಲಿ ಕಸ ಬಳ್ಕೊಂತ ಸ್ಟೇಷನ್ನಲ್ಲಿ ಭಿಕ್ಷೆ ಬೇಡಿ ಆ ಥರ ಎಲ್ಲ ಜೀವನ ಮಾಡಿ ಅಲ್ಲಿಂದ ಬೇಡಿದಂಥ ಭಿಕ್ಷಾಟನ ಮಾಡಿದಂಥ ಬಂದಂಥ ಹಣದಿಂದ ಎಲ್ಲ ಕೆಟ್ಟ ಅಭ್ಯಾಸಗಳೆಲ್ಲ ಬೀಡಿ ಸಿಗರೇಟ್ಗಳಂತ ಸಿನಿಮಾಗಳಿಗೆ ಹೋಗೋದು, ಅಲ್ಲಿ ಎಲ್ಲ ಅಡ್ಡಾಡಿ ಟ್ರೈನಲ್ಲಿ ಹೋಗ್ತಾ ಬರ್ತಾ ಇರುವಾಗ ನನಗೆ ಟ್ರೈನಲ್ಲಿ ಕೈ ಹೋಗಿದೆ. ನನಗೆ ಎಡಗೈ ಇಲ್ಲ, ಶೋಲ್ಡ್ರ್ವರೆಗೆ. ಆ ಥರ ಟ್ರೈನಲ್ಲಿ ತಿರುಗ್ತಾ ಕೈ ಹೋದ್ಮೇಲೆ ಟ್ರೈನಲ್ಲಿ ತಿರುಗೋದು ಭಾಳ ತೊಂದರೆ ಆಗಿ ನಾನು ಒಂದು ಹೈದರಾಬಾದಿಗೆ ಹೋಗೋಕ್ಕೆ ಒಂದು ಬೇರೆ ಒಬ್ಬ ಫ್ರೆಂಡ್ಸ್ಲಿಂದ ನಾನು ಹೈದರಾಬಾದ್ಗೆ ಹೋದೆ. ಅವರು ಈ ಥರ ಭಿಕ್ಷೆ ಬೇಡೋರೆ. ಅವ್ರ ಜೊತೆಗೆ ಹೋಗಿ ಅಲ್ಲಿಂದ ಹೈದರಾಬಾದ್ನಲ್ಲಿ ನಾವು ಹೋಗಿ ಅಲ್ಲಿ ಜೀವನ ಮಾಡ್ತಿದ್ವಿ. ಭಯಂಕರ ಅಲ್ಲಿ ಹೋದ್ಮೇಲೆ ಮದ್ಯಪಾನ, ಕುಡಿಯುವಂಥ ಅಭ್ಯಾಸಗಳು, ಇನ್ನೂ ಕೆಟ್ಟ ಬ್ಯಾಡ್ ಹ್ಯಾಬಿಟ್ಗಳು ನನಗೆ ಅಭ್ಯಾಸಗಳಾದವು. ಆ ಥರ ನಾನಲ್ಲಿ ಜೀವನ ಮಾಡ್ತಿದ್ದೆ. ಅಂಥ ಸಮಯದಲ್ಲಿ ಇವರು ಪಾಸ್ಟರಮ್ಮ ಅವರು, ಅಂದರೆ ರೇಚಲ್ ಅವರು, ಅವರ ಹೆಸರು ರಮಣಮ್ಮ ಅಂತ ಹೇಳಿಬಿಟ್ಟು, ಅವರು ಅನಂತಪುರ ಆ ಮಧ್ಯದಲ್ಲಿ ಆ ಪ್ರಾಂತದಲ್ಲಿ ಅಲ್ಲೆಲ್ಲಿ ಗಿಡಗಳಲ್ಲಿ ಪ್ಲಾಟ್ಫಾರ್ಮಲ್ಲಿ ಅವ್ರ ತಾಯಿಯವರು ಅಲ್ಲಲ್ಲಿ ಜೀವನ ಮಾಡ್ತಾ ಅವರಿಂದ ಮಕ್ಕಳಿಂದ ಭಿಕ್ಷೆ ಬೇಡಿಸ್ತಾ ಆ ಬಂದಂಥ ಭಿಕ್ಷೆಯಿಂದ ಬಂದಂಥ ದುಡ್ಡಿನಿಂದ ಅವ್ರ ಜೀವನ ಮಾಡ್ತಾ ಮಕ್ಕಳನ್ನ ಓದಿಸ್ದಂಗೆ
ವಿದ್ಯಾಭ್ಯಾಸ ಏನಿಲ್ದಂಗೆ ನನ್ನ ಮಿಸ್ಸಸ್ ಆಗಿರುವಂಥ ರೇಚಲಮ್ಮ ಅವ್ರನ್ನ ಆ ಥರ ಉಪಯೋಗಿಸಿದ್ರು ಅವರು ಅಲ್ಲಿಂದ ಹೈದರಾಬಾದ್ಗೆ ಬಂದರು. ಅಲ್ಲಿ ಸುಮಾರು ಅಂದರೆ ಒಂದು 100-150-200 ಕುಟುಂಬಗಳು ಈ ಥರ ಭಿಕ್ಷೆ ಬೇಡುವವರೇ ಇರ್ತಾರೆ. ಅವ್ರ ಗುಂಪಿನಲ್ಲಿ ನಾವು ಇದ್ಕೊಂಡು ಪ್ಲಾಟ್ಫಾರ್ಮ್ನಲ್ಲಿ ನಾವು ಜೀವನ ಮಾಡ್ತಾಯಿದ್ವಿ. ಆಗಿರುವಾಗ ದೇವರು ಪ್ರಣಾಳಿಕೆ ಏನಾಯಿತು ಗೊತ್ತಿಲ್ಲ, ಆದರೆ ನಮಗೆ ಕೈಲಿದ್ದರೂ ನನಗೆ ಮದುವೆ ಆದರು. ಮದುವೆ ಆದ ನಂತರ ಗೊತ್ತಾಯಿತು ನಾನು ಒಬ್ಬ ಕುಡುಕನು, ನನಗೆಲ್ಲ ಕೆಟ್ಟ ಅಭ್ಯಾಸಗಳೆಲ್ಲ ಇದ್ದಾವೆ ಅಂತ ಆಮೇಲೆ ಅವ್ರಿಗೆ ಗೊತ್ತಾಯಿತು. ಆದರೆ ಏನು ಮಾಡೋಕ್ಕಾಗಲ್ಲ, ಏನೋ ಮತ್ತು ಕುಂಟನೋ ಅವ್ನು ಕುಡ್ಕನೋ ಏನೋ ಅವ್ರನ್ನ ಬಿಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ಅವ್ರು ಹಂಗೇ ಜೀವನ ಮಾಡ್ತಾ ಬರ್ತಾಯಿದ್ರು. ಮದುವೆ ಆದಾಗಲಿಂದ ಒಂದು ದಿವಸ ಕೂಡ ಅವ್ರಿಗೆ ಸುಖವಾಗಿ ಜೀವನ ಅನ್ನೋದು ಅವ್ರ ಜೀವನದಲ್ಲಿ ನೋಡಿಲ್ಲ. ಅವರು ಪ್ರತಿ ದಿವಸ ಕುಡಿಯೋದು ಬರೋದು, ನನ್ನನ್ನು ನಾನೇ ಬಾಟ್ಲಿಗಳಿಂದ ಬ್ಲೇಡ್ಗಳಿಂದ ಕೊಯ್ಕೊಳ್ಳೋದು, ಹೊಡ್ಕೊಳ್ಳೋದು, ನನ್ನ ಹೆಂಡ್ತಿನ ಕೂಡ ಹೊಡೆಯೋದು, ಈ ಥರ ಎಲ್ಲ ಮಾಡ್ತಿದ್ದೆ. ಒಂದು ವೇಳೆ ನಾನು ಮನೆಗೆ ಬರೋದಕ್ಕೆ ಮುಂಚೆ ಅವ್ರು ನಿದ್ದೆ ಹೋದರೆ ನಾನು ಸತ್ತೋಗಿನೇನೋ, ಗಂಡ ಸತ್ತೋಗಿಬಿಟ್ಟನ್ಬಿಡ ಅಂತೇಳ್ಬಿಟ್ಟು ಎಂಜಾಯ್ ಮಕ್ಕಂಡಿಯ ಅಂತ ಅವ್ರನ್ನ ಕಾಡಿಸೋದು. ಹಂಗೆ ಅವ್ರು ನಿದ್ದೆ ಹೋಗ್ಲಿದ್ರೆ ಯಾರ ಸಲುವಾಗಿ ನೀನು ನಿದ್ದೆ ಎದ್ದಿ ಅಂತ ಈ ಥರ ಎಲ್ಲ ಕಾಡಿಸಿ ಎಲ್ಲ ಟಾರ್ಚರ್ ಕೊಡ್ತಿದ್ದೆ ಅವ್ರಿಗೆ. ಹಿಂಗೆಲ್ಲಿರುವಾಗ ಯಾಕಪ್ಪ ಈ ಜೀವನ ಅಂತೇಳ್ಬಿಟ್ಟು ನಾನು ಕುಡಿಯೋ ನಿಷದಿಂದ ಹೊರಗೆ ಅಂದರೆ ಕುಡಿಯೋದಕ್ಕೆ ಮುಂಚೆ ಇವರು ಹೇಳ್ಕೊಳ್ತಿದ್ದರು, ನಾನು ಎಲ್ಲ ಕೊಡ್ತಿರುವಂಥ ಟಾರ್ಚರು, ಆ ಬಾಧೆಗಳು, ಕುಡಿದಾಗ ನಾನು ಹೆಂಗೆಲ್ಲ ಪ್ರವರ್ತಿಸ್ತೀನೋ ಅವೆಲ್ಲ ಹೇಳಿ ಅಳ್ತಿದ್ದರು. ಅಳುವಾಗ ನನಗೆ ಬೇಜಾರಾಗ್ತಿತ್ತು. ನಾನು ಕುಡಿಬಾರ್ದು ಅಂತ ಅನಿಸಿದ್ರೆ ಯಾಕಪ್ಪ ನಾನು ಕುಡಿಯೋದಂತ ಅಂದ್ಕೊಂಡ್ರೆ ಸಂಜೆ ಆದ್ರ ಕೂಡಲೇ ಕುಡಿಬೇಕು ಅಂತ ಪ್ರೇರೇಪಣೆ ಬರ್ತಿತ್ತು. ಕುಡಿದಂದೆ ನಾನು ಇರ್ತಿದ್ದಿಲ್ಲ. ಕುಡಿದ್ರೆ ನಿಮ್ಮ ಜೊತೆ ನಾನು ಸಂಸಾರ ಮಾಡೋದೇ ಕಷ್ಟ ಆಗ್ತೈತೆ ರೀ, ನನಗೆ ಅದ್ರ ಬದುಕ ಮೇಲೆ ನನಗೆ ಏನೋ ಅಂತ ವಿರಕ್ತಿ ಬಂದುಬಿಟ್ಟೈತೆ ಅಂತ ಇವರು ಅಂತಿದ್ದರು. ಮತ್ತು ನೀನು ಸತ್ತೋದ್ರೆ ನಾನು ಒಬ್ಬನೇ ಏನು ಮಾಡಬೇಕು, ನಾನು ಕೂಡ ಸಾಯ್ತೀನಿ ನಡಿ ಅಂತೇಳ್ಬಿಟ್ಟು ಇಬ್ಬರು ಸಾಯ್ಬೇಕಂತ ಹೋಗ್ತಿದ್ವಿ ರೀ. ಹೋಗ್ತಿರುವಾಗ ಯಾರು ಇಂಥ ಒಬ್ಬ ಹೆಂಗಸು ಯಾರೋ ಬಟ್ಟೆ ಹೋಗ್ಕಂತ ಮನೆಯಲ್ಲಿ ಹೌಸ್ ವೈಫಾಗಿ ಅವ್ರು ಇರುವಂಥ ಒಂದು ಆ ಕಾಲೋನಿಯಲ್ಲಿ ಅಮ್ಮುಗೂಡ ಅಂತೇಳ್ಬಿಟ್ಟು ಹೈದರಾಬಾದಲ್ಲಿ ಅಮ್ಮುಗೂಡ ಆ ಪ್ರಾಂತದಲ್ಲಿ ಅವ್ರು ಬಟ್ಟೆ ಒಕ್ಕಂತ ಇದ್ದರು. ಅವ್ರಿಗೆ ಪರಿಶುದ್ಧಾತ್ಮ ದೇವರು ಮಾತಾಡಿ ಪ್ರೇರೇಪಿಸ್ತಿದ್ದಾರಂತೆ, ನನ್ನ ಬಗ್ಗೆ ಹೇಳು, ಸುವಾರ್ತೆ ಹೇಳು ಅಂತ ಅವ್ರಿಗೆ. ಆದರೆ ಯಾರಿಗೆ ಹೇಳ್ಬೇಕ್ರಿ ನಾವು, ದೇವರೇ ನನ್ನಂತೂ ಹೌಸ್ ವೈಫ್ ಆಗಿದ್ದೀನಿ, ನಾನು ಹೊರಗೆ ಎಲ್ಲಿ ಹೋಗೋಕೆ ನನಗೆ ಸ್ವಾತಂತ್ರ್ಯದಿಲ್ಲ, ಯಾರಿಗೆ ಹೇಳಲಿ ಅಂತ ಅವ್ರು ಅನ್ಕೊತ ಇದ್ದಾರೆ. ಆವಾಗ ನಾವು ಇಬ್ಬರು ಏನೋ ಒಂದು ಸ್ವಲ್ಪ ಇಸನೋ ಏನೋ ಸಿಕ್ಕರೆ ಕುಡಿದು ಸತ್ತೋಗೋಣ ಅಂತ ಕುಡಿದು ಬಂದರೆ ಇವರು ತಟ್ಕೊಳ್ಳೋಕೆ ಇವ್ರಿಗೆ ಆಗಂಗಿಲ್ಲ. ಕುಡಿದಂಗೆ ನನಗೆ ಇರೋಕ್ಕಾಗ್ತಿದ್ದಿಲ್ಲ. ಯಾಕಂದರೆ ನಾವು ಇಂಥ ದೊಡ್ಡ ವಂಶದಿಂದ ಬಂದವರು, ನಾವು ಐನರ್ ಕುಟುಂಬದವರು, ನಮ್ಮ ಅಪ್ಪ ಬಂದು ಬ್ಯಾಂಕ್ ಮ್ಯಾನೇಜರು, ಮತ್ತು ನಮ್ಮ ರಿಲೇಷನ್ಸ್ ಎಲ್ಲ ಮ್ಯಾನೇಜರ್ ವಂಶವಲ್ಲ. ಇಷ್ಟು ಶ್ರೀಮಂತಿಕತೆಯಿಂದ ಇಂಥ ಸ್ಥಿತಿ ಬಂದೈತೆ ಅಂತ ಅದೆಲ್ಲ ನೆನೆಸ್ಕೊಂಡು ಚಿಕ್ಕ ವಯಸ್ಸಿನಲ್ಲೇ ನನಗೆ ತಾಯಿ ತೀರೋಗ್ಬೇಕಾ, ನನ್ನ ಕೈ ಹೋಗ್ಬೇಕು, ಇಂಥವೆಲ್ಲ ನೆನೆಸ್ಕೊಂಡು ನನ್ನನ್ನು ನಾನೇ ಸೂಸೈಡ್ ಮಾಡ್ಕೋಬೇಕಂತ. ಸೂಸೈಡ್ ಮಾಡೋಕೆ ನನಗೆ ಆಲೋಚನೆ ಇಲ್ಲ. ಹೆಂಗೆ ಮಾಡಬೇಕು, ಹೆಂಗೆ ಸಾಯಬೇಕು. ರೈಲ್ ಕೆಳಗೆ ಬಿದ್ದ್ವಿ, ಒಂದು ಸಾರಿ ರೈಲ್ ಕೆಳಗೆ ಬಿದ್ದರೆ ಕೈ ಹೋಗೈತೆ, ಆ ಥರ ಮತ್ತೆ ಬೇರೆ ಏನಾರು ಹೋದರೆ ಇನ್ನೊಂದು ಭಯಂಕರ ಜೀವನ ಆಗ್ತದೆ ಅಂತೇಳ್ಬಿಟ್ಟು ಅಂಥ ಆಲೋಚನೆ ಮಾಡಿ ನಾವು ಸೂಸೈಡ್ ಮಾಡ್ಕೊಳ್ಳಿಕ್ಕೆ ಹೋಗ್ತಿರುವಾಗ ಒಬ್ಬ ಸಿಸ್ಟರು, ಅವ್ರ ಹೆಸರು ಲತಾ ಅಂತೇಳ್ಬಿಟ್ಟು, ಅವ್ರ ಹಸ್ಬೆಂಡು ಇಮಾನಿಯಲ್ ಅಂತೇಳ್ಬಿಟ್ಟು, ಅವರು ರೋಮನ್ ಕ್ಯಾಥಲಿಕ್ ಬ್ಯಾಕ್ಗ್ರೌಂಡು. ಆ ಸಿಸ್ಟರ್ ಲತಾ ಅನ್ನೋರು ಬಂದು ಪೆಂತಿಕೋಸ್ ಅವ್ರ ಹತ್ರ ಪರಿಶುದ್ಧಾತ್ಮ ದೇವರು ಮಾತಾಡ್ತಾ ಸುವಾರ್ತೆ ಹೇಳು ಅಂತ ಅವ್ರಿಗೆ ಒತ್ತಾಯ ಮಾಡುವಾಗ ಯಾರಿಗೆ ಹೇಳಲಿ ಅಂತ ಹೇಳಿದಾಗ ನಾವು ನಾನು ಭಿಕ್ಷಾಟಕ್ಕೆ ಸಿಗ್ನಲ್ಸ್ ಮೇಲೆ ಹೋಗ್ತಿದ್ದೆ. ಸಿಗ್ನಲ್ಸ್ ಮೇಲೆ ಹೋದರೆ ನೀವು ದುಡ್ಡು ಅಲ್ಲಿ ಬರುವಂಥ ದುಡ್ಡಿಂದ ಅಲ್ಲೇ ನೀವು ಫ್ರೆಂಡ್ಸಲ್ಲಿ ಕುಡಿದು ಬರ್ತಾಯಿದ್ದೀರಿ, ಬೇಡ ನೀವು ಹೋಗೋದು ಬೇಡ, ನನ್ನ ಜೊತೆಗೆ ಬರ್ರಿ ಅಂತ ಇವರು ಪೇಪರ್ ಸಾರ್ಸಕ್ಕೆ ಹೋದಾಗ ಇವ್ರ ಜೊತೆಯಲ್ಲೇ ಮಾತಾಡ್ಕೊಂತ ಹೋಗ್ತಾಯಿದ್ವಿ. ಆವಾಗ ನಾನು ಇವರು ಕಷ್ಟಪಟ್ಟು ಪೇಪರ್ಸ್ ಎಲ್ಲ ಆರಿಸ್ಕೊಂಬಂದರೆ ನಾನು ಅವ್ರ 4 ಮನೆಗಳು ಹೋಗಿ ಭಿಕ್ಷೆ ಬೇಡಿ ಅನ್ನ ತಂದು ಇಬ್ಬರು ತಿನ್ಕಂತ ನಾವು ಈ ಥರ ಹೋಗ್ತಾ ಇರುವಾಗ ಹೆಂಗೆ ಸಾಯಬೇಕು ಅಂತ ಪ್ರಯತ್ನ ಮಾಡ್ತಿರುವಾಗ ಆ ಲತಾ ಸಿಸ್ಟರ್ ಅನ್ನೋರು ನಮಗೆ ಸುವಾರ್ತೆ ಹೇಳಿದ್ರು.
ಸುವಾರ್ತೆ ಹೇಳಿದ್ರು. ಹೆಂಗಂದರೆ ಅವ್ರು ಬರೀ ಬಾಯಿ ಮಾತಿನಿಂದ ಹೇಳಿಲ್ಲ, ಕ್ರಿಯೆಯಲ್ಲಿ ಅವರು ಕ್ರಿಸ್ತನ ಪ್ರೀತಿ ತೋರಿಸಿದರು. ನಾವು ನಿಜವಾಗಿ ಹೇಳ್ತಾ ಇದ್ದೀವಿ ಪ್ರಿಯರೇ, ನಾನು ಏನು ಸುಳ್ಳು ಹೇಳ್ತಾ ಇಲ್ಲ. ನಾವು ಬಂದು ಹಂದಿಗಳ ಒಂದು ಎಲುಬುಗಳು, ಎತ್ತುಗಳ ಎಲುಬುಗಳು ಅವು ಸತ್ತೋಗಿರ್ತಾವೆ, ಅಂಥವೆಲ್ಲ ಅಲ್ಲಿ ಸತ್ತು ಎಲ್ಲ ಆ ಎಲುಬುಗಳೆಲ್ಲ ಆರಿಸ್ಕೊಂಬಂದು ಅವು ಮಾಡ್ತಿದ್ವಿ. ಅವು ಹಸಿವಿದ್ದರೆ ತೂಕ ಜಾಸ್ತಿ ಬರ್ತತೆ, 2 ರೂಪಾಯಿ KG ಥರ ಮಾರಿ ಅದರಿಂದ ಜಾಸ್ತಿ ಸಂಪಾದನೆ ಬರ್ತದೆ ಅಂತೇಳ್ಬಿಟ್ಟು ಚೀಲದಲ್ಲಿ ಹಾಕ್ಕೊಂಡು ಹೋಗ್ತಿರುವಾಗ ಅದೆಲ್ಲ ಅದಕ್ಕೆ ರಸ ಎಲ್ಲ ಸೋರಿ ಮೈಯೆಲ್ಲ ಗಬ್ಬು ವಾಸನೆ ಬರ್ತಾಯಿತ್ತು. ನಾವು ರೈಲಲ್ಲಿ ಹತ್ತಿದ್ರೆ, ಲೋಕಲ್ ಟ್ರೈನಲ್ಲಿ ಹತ್ತಿದ್ರೆ ಆ ಟ್ರೈನಲ್ಲಿರುವಂಥ ಎಲ್ಲ ಕಸ್ಟಮರ್ಸ್ ಎಲ್ಲ ಇಳಿದೋಗ್ಬಿಡ್ತಿದ್ರು. ಅಂಥ ಒಂದು ಹೊಲಸಾದ ಬಟ್ಟೆಗಳು, ವಾರಕ್ಕೊಂದು ಸಾರಿ ಕೂಡ ಸ್ನಾನ ಮಾಡೋದು ಅಂತ ನಮ್ಗೆ ಗೊತ್ತಿಲ್ಲ, ನೀಟ್ನೆಸ್ ಗೊತ್ತಿಲ್ಲ, ನಾಗರಿಕತೆ ಏನು ಗೊತ್ತಿದ್ದಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ನಾವು ಇರುವಾಗ ಅವರು ತಿನ್ನುವಂಥ ಪ್ಲೇಟ್ನಲ್ಲಿ ನಮಗೆ ಊಟ ಬಡಿಸಿ, ಅವ್ರು ಕುಡಿಯುವಂಥ ಒಳ್ಳೆಯ ಗಾಜು ಗ್ಲಾಸ್ನಲ್ಲಿ ನೀರು ಕುಡಿಸಿ, ನಮಗೆ ಸಾಯಬೇಕು ಅನ್ನೋವಂಥ ಆಲೋಚನೆ ಹೋಗ್ಬಿಡ್ತು. ನಮ್ಮನ್ನೊಬ್ಬರು ಪ್ರೀತಿಸುವಂಥ ಅಕ್ಕ ನಮ್ಗೆ ಸಿಕ್ಕಲ್ಲ ಅಂತೇಳ್ಬಿಟ್ಟು ಅವ್ರಿಗೆ ನಾವು ಭಾಳ ಇದಾದ್ವಿ, ಅಡಿಟ್ ಆದ್ವಿ. ಆಮೇಲೆ ಅವರು ಪ್ರತಿ ವಾರ ನೀವು ಬರ್ರಿ, ಇರುವಂಥ ಬಟ್ಟೆನೇ ಒಕ್ಕೊಂಡು ಸ್ನಾನ ಮಾಡ್ಕೊಂಡು ಬರ್ರಿ, ನಾನು ಚರ್ಚಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಅವರು ಹೇಳಿದರು. ಆಮೇಲೆ ನಾವು ಚರ್ಚಿಗೆ ಹೋಗ್ತಾ ಬರ್ತಾ ಇರುವಾಗ ದೇವರು ಏನು ಮಾಡಿದಂದರೆ ನಮಗೆ ಮನಸ್ಸು ಬದಲಾಯಿಸಿದ್ರು. ನಾನು ಕುಡಿದಾಗ ಎಲ್ಲ ಸೀಸೆಗಳು ಅಂದರೆ ಎಂಡ ಸೀಸೆಗಳು ತಗೊಂಡು ತಲೆ ಮೇಲೆ ಹೊಡ್ಕೊಂಡಿದ್ದು, ಆಲ್ನೈಟ್ ಪ್ರೇಯರ್ಗೆ ಹೋದಾಗೆಲ್ಲ ಆ ಸೀಸ ಒಪ್ಪುಗಳೆಲ್ಲ ಹೊರಗೆ ಬರ್ತಿದ್ದು. ಬಂದಾಗೆಲ್ಲ ನನಗೆ ಸ್ವಲ್ಪ ಒಳ್ಳೆ ಜೀವನ ಜೀವಿಸ್ಬೇಕು, ಇದು ಎಲ್ಲ ನನಗೆ ಮೆಂಟಾಲಿಟಿ ಎಲ್ಲ ಹೋಗ್ಬಿಡ್ತು. ಒಳ್ಳೆ ಜೀವನ ಆಯಿತು. ಕುಡಿಯೋದಂದರೆ ಅಂಥ ಕುಡಿಯೋದಲ್ಲ, ಭಯಂಕರ ಕುಡಿಯೋದು ರೀ. ಆ ಕುಡಿಯೋದು ಹೇಳ್ಬೇಕಂದ್ರೂ ಟೈಮ್ ಆಗ್ತದೆ. ಅಷ್ಟು ಇರುವಂಥ ಸ್ವಲ್ಪ ಸಮಯದಲ್ಲಿ ನಾನು ಹೇಳ್ತಾ ಇದ್ದೀನಿ. ನಾನು ಕುಡಿಯುವಂಥ ಸಾರಾಯಿನಲ್ಲಿ ಈ ಸಿಗರೇಟು, ಬೂಡ್ದಿ ಮತ್ತು ಅದು ತಂಬಾಕು ಎಲ್ಲ ಅದರಲ್ಲಿ ಮಿಕ್ಸ್ ಮಾಡ್ಕೊಂಡು ಕುಡಿತಿದ್ದೆ. ಅಷ್ಟು ಕುಡಿದ್ರೂ ಕೂಡ ನನಗೆ ನಿಶಾ ಏರ್ತಿದ್ದಿಲ್ಲ. ನಿಶಾ ಏರಿದಿಲ್ಲ ಅಂದರೆ ಅಷ್ಟು ನಿಶಾ ಮಾಡಬೇಕಂತ ನನಗೆ ಅದರಲ್ಲಿ ಮುಳುಗಿ ಹೋಗ್ಬೇಕಂತ ಪರಿಸ್ಥಿತಿ ಇತ್ತು. ಇದರಿಂದ ಯಾರು ನನ್ನ ಹೊರಗೆ ತರ್ತಾರ ಅಂದಂಗಿತ್ತು. ಆವಾಗ ಒಂದು ದಿವಸ ಒಂದು ಫ್ರೆಂಡ್ ಜೊತೆಯಲ್ಲಿ ನಾನು ಅಂದರೆ ಚರ್ಚಿಗೆ ಹೋಗ್ತಿದ್ದೆ ಬರ್ತಿದ್ದೆ. ಒಂದು ದಿವಸ ಒಂದು ಹಬ್ಬ ಇತ್ತು. ಹಬ್ಬ ಸಂದರ್ಭವಾಗಿ ಮತ್ತೆ ಕುಡಿಯೋಕ್ಕಂತ ಹೋಗಿ ಅಲ್ಲಿ ಫ್ರೆಂಡ್ಸ್ ಜೊತೆಯಲ್ಲಿ ಜಗಳ ಆಯಿತು. ಜಗಳ ಆದಮೇಲೆ ಜಗಳ ಮಾಡಿದ ಮೇಲೆ ನನ್ನ ಮೇಲೆ ಕೈಯಲ್ಲಿದ್ದರು ಅವನು 2 ಕೈಯಿರೋ ನನಗೆ ಹೊಡೆದು ಅಲ್ಲಿ ಆ ಕಾಂಪೌಂಡ್ನಲ್ಲಿ ಬಿಸಾಕಿ ಬಂದಾನ. ಅವನು ಭಾಳ ಕ್ಲೋಸ್ ಆಗಿ ಒಂದು ತಮ್ಮ ಥರ ಇದ್ದ ನನಗೆ ಫ್ರೆಂಡು. ಅವನು ಅಷ್ಟು ಕ್ಲೋಸ್ ಆಗಿರುವವನು ನಾನೇನೋ ಕುಡಿದಾಗ ನಿಶದಲ್ಲಿ ಏನೋ ಮಾತಾಡಿರೋ ಮಾತು ನನ್ನ ಪ್ರವರ್ತನೆ ಅವನಿಗೆ ಏನು ಕ್ಷಮಿಸಿರ್ಬೋದಲ್ಲ ಅಂತ ಅಂದ್ಕೊಂಡ್ರೆ ಅವನು ಹೊಡೆದು ಅಲ್ಲಿ ಬಿಸಾಕಿ ಬಂದು ಮನೆ ಹತ್ರ ಬಂದು ಮತ್ತೆ ಫ್ರೆಂಡ್ಲಿಯಾಗಿ ಮಾತಾಡ್ತಿದ್ದಾನೆ ನಮ್ಮ ಮನೆಯವ್ರ ಹತ್ರ. ನನಗೆ ಭಾಳ ಕೋಪ ಬಂದು ಅವನ್ನ ಸಾಯಿಸ್ಬಿಡ್ಬೇಕಂತ ಅವನ ಮೇಲೆ ಜಗಳಕ್ಕೆ ಹೋದರೆ ಆ ಜಗಳದಲ್ಲಿ ನನಗೆ ಕತ್ತಿ ಏಟು, ಇವ್ರಿಗೆ ಕತ್ತಿ ಏಟು ಬಿತ್ತು. ನಾವಿಬ್ಬರು ಉಸ್ಮಾನಿಯಾ ಹಾಸ್ಪಿಟ್ಲಲ್ಲಿ ಸಾವು ಬದುಕಿನ ಮಧ್ಯದಲ್ಲಿ ಬಿದ್ದೀವಿ. ಇವ್ರು ಬಂದು ಹೆಣ್ಮಕ್ಳು ಲೇಡೀಸ್ ವಾರ್ಡ್ನಲ್ಲಿದ್ದಾರೆ, ನಾನು ಜೆಂಟ್ಸ್ ವಾರ್ಡ್ನಲ್ಲಿದ್ದೀನಿ. ನಾವ್ಯಾರು ಸತ್ತೋದ್ರೆ ನಮ್ಮ ಮೇಲೆ ಕೇಸ್ ಬರ್ತಂತೆ. ಇವ್ರ ಅಮ್ಮವರು ತಾಯಿಯವ್ರು ಬಂದಿಲ್ಲ, ಮತ್ತು ನಮ್ಮ ಬಾಮೈದ ಬಂದಿಲ್ಲ, ನನಗಂತೂ ಯಾರಿಲ್ಲ. ಅಂಥ ಪರಿಸ್ಥಿತಿ, ಒಂದು ಅನಾಥ ಪೇಷಂಟ್ಗಳಾಗಿದ್ದೀವಿ. ಅಂಥ ಸಮಯದಲ್ಲಿ ದೀನತೆಯಿಂದ ದೇವ್ರ ಕಡೆ ನೋಡ್ತೀವಿ. ದೇವರೇ, ನೀನು ಸತ್ತಂತವ್ರನ್ನ ಬದುಕಿಸಿದ್ಯಲ್ಲಪ್ಪ, ನಮಗೆ ಹೊಸ ಜೀವನ ಕೊಟ್ಟು ನಮಗೆ ಒಳ್ಳೆ ಒಂದು ಸ್ಥಿತಿ ನಮ್ಗೆ ಕೊಟ್ಟರೆ ಸಾಕಪ್ಪ. ಜೀವನಮಾನವೆಲ್ಲ ನಿನ್ನ ಸನ್ನಿಧಿಯಲ್ಲಿ ಕಸ ಬೆಳ್ಕೊಂಡು ಜೀವನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ದೀನತೆಯಿಂದ ಪ್ರಾರ್ಥನೆ ಮಾಡ್ಕೊಂಡಾಗ ಆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಎಂತೆಂಥ ಪೇಷಂಟ್ಗಳಿದ್ದಾರೆ. ಆದರೆ ಎಷ್ಟೋ ಜನ ಸಾಯ್ತಿದ್ದಾರೆ, ಹೆಣಗಳು ತಗೊಂಡೋಗ್ತಿದ್ದಾರೆ. ಇನ್ನು ನಮ್ಮ ಪರಿಸ್ಥಿತಿ ಕೂಡ ನೆಕ್ಸ್ಟು ಅದೇ ಅಂತ ಒಂದು ಪರಿಸ್ಥಿತಿ ನಮಗಿತ್ತು. ಆವಾಗ ದಗ್ಗುಬಾಟೆ ವೆಂಕಟೇಶ್ವರ ಅಂತ ಹೇಳ್ಬಿಟ್ಟು ಅವರು CM ಅವರ ರಿಲೇಷನ್ಸು, ಅವ್ರ ಕಾರ್ಯದರ್ಶಿಗೆ ಏನೋ ಆ್ಯಕ್ಸಿಡೆಂಟ್ ಆಗಿತ್ತು ಅಂತ ಹೇಳ್ಬಿಟ್ಟು ಉಸ್ಮಾನ್ ಹಾಸ್ಪಿಟ್ಲಲ್ಲಿ ಸೇರಿಸಿದ್ರು ಪ್ರಿಯರೇ. ಸೇರಿಸಿದಾಗ ಅವ್ರಿಗೆ ನೋಡಲಿಕ್ಕೆ ಅಂತ ಎಲ್ಲ ರಾಜಕಾರಣಿಗಳು ಆ ಹಾಸ್ಪಿಟ್ಲಿಗೆ ಬರೋದು,
ಅವ್ರು ಬರ್ತಿದ್ದಾರೆ ಅಂತ ಹೇಳಿಬಿಟ್ಟು ಅಲ್ಲಿರುವಂಥ ಎಲ್ಲ ಪರಿಸ್ಥಿತಿ ಎಲ್ಲ ಬದಲಾಗಿ ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟರು. ನಾವು ದೇವ್ರ ಹತ್ರ ಮೊರೆ ಇಟ್ಟಿವಿ, ದೇವರೇ ನಮಗೆ ಪ್ರಾರ್ಥನೆ ಮಾಡೋದು ಗೊತ್ತಿಲ್ಲ, ಯೇಸು ಪ್ರಭು ಅಂತ ಹತ್ಕಂತ ದೇವ್ರಿಗೆ ನಾನು ಕೂಗಾಡ್ತಿದ್ದೀನಿ. ಆವಾಗ ದೇವ್ರು ಏನು ಮಾಡ್ದಂದರೆ ಬೆಳಗ್ಗೆ ಮುಂಜಾನೆ ಈ ಕಾರ್ಯ ಎಲ್ಲ ನಡೀತು, ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟರು. ನಾವು ಒಂದು 6 ತಿಂಗಳಾದರೂ ಹೊರಗೆ ಬರೋಕ್ಕೆ ಆ ಪರಿಸ್ಥಿತಿಯಿಂದ ಅಂಥ 25 ಹೊಲಿಗೆ ನನಗೆ ಬಿದ್ದಿದೆ, ಕರಳು ಹೊರಗೆ ಬಂದಿತ್ತು. ಇವ್ರಿಗೆ 6 ಹೊಲಿಗೆ ಭುಜದ ಮೇಲೆ ಬಿದ್ದೈತೆ. ಇಂಥ ಪರಿಸ್ಥಿತಿಯಲ್ಲಿ ನಮ್ಮದು ನಾವು ಮಾಡಿಕೊಳ್ಳೋಕ್ಕೆ ಕಷ್ಟ. ಆದರೆ ಒಂದೇ ಒಂದು ವಾರದಲ್ಲಿ ನಮಗೆಲ್ಲ ಟ್ರೀಟ್ಮೆಂಟ್ ಆಗಿ ವಾಸಿ ಆಯಿತು, ಹೊರಗೆ ಬಂದುಬಿಟ್ಟಿವಿ ದೇವ್ರ ಕೃಪೆಯಿಂದ. ನಾವು ಅವತ್ತಿನಿಂದ ನಾವು ದೇವ್ರ ಹತ್ರ ಬೇಡ್ಕೊಂಡಿದ್ದು, ದೇವರೇ ನಮ್ಗೆ ಒಳ್ಳೆ ಜೀವನ ಕೊಟ್ಟರೆ ಜೀವಮಾನವೆಲ್ಲ ನಿನ್ನ ಸನ್ನಿಧಿಯಲ್ಲಿ ಕಸ ಬಳ್ಕೊಂಡು ಜೀವನ ಮಾಡ್ತೀವಂತ ಅಲ್ಲಿ ಅರಿಕೆ ಮಾಡಿದ್ದೀವಲ್ಲ, ಅದ್ರ ಪ್ರಕಾರನೇ ನಾವು ಏನು ಮಾಡಬೇಕು ದೇವರಿಗೆ ಅಂತಂದಾಗ ದೇವರು ದರ್ಶನ ಕೊಟ್ಟು ಸೇವೆಗೆ ಕರೆದರು. ನಾವು 1999ನಲ್ಲಿ ಸೇವೆಗಂತ ನಾವು ಸಮರ್ಪಣೆ ಮಾಡ್ಕೊಂಡು ಒಬ್ಬ ದೈವ ಜನರ ಹತ್ರ 1 ವರ್ಷ ಅವ್ರ ಹತ್ರ ಪ್ರಾಕ್ಟಿಕಲ್ ಆಗಿ ಟ್ರೈನಿಂಗ್ ಆಗಿ ಅಲ್ಲಿಂದ ನಾವು ದೇವರೇ ಮತ್ತೆ ಎಲ್ಲಿಗೆ ಹೋಗ್ಬೇಕಪ್ಪ, ಈ ಭಾರತ ದೇಶದಲ್ಲಿ ಎಲ್ಲಿಗೆ ಸೇವೆಗೆ ಹೋಗ್ಬೇಕು ಅಂತ ಕೇಳಿದಾಗ ದೇವರು ಕರ್ನಾಟಕಕ್ಕೆ ಹೋಗೋಕ್ಕೆ ನಮ್ಗೆ ತೋರಿಸ್ಕೊಟ್ರು. ಕರ್ನಾಟಕ ಅಂದರೆ ಎಲ್ಲಿ ಹೋಗ್ಬೇಕು, ಮೈಸೂರಿಗೆ ಹೋಗ್ಬೇಕಾ, ಬೆಂಗಳೂರಿಗೆ ಹೋಗ್ಬೇಕಾ, ಗುಲ್ಬರ್ಗ ಎಲ್ಲಿ ಹೋಗ್ಬೇಕಂತ ಆಲೋಚನೆ ಕೇಳಿದಾಗ ಬಳ್ಳಾರಿಗೆ ಹೋಗೋಕ್ಕೆ ದೇವರು ಅವಕಾಶ ಹೇಳಿದ್ರು. 2002ರಲ್ಲಿ ಬಳ್ಳಾರಿಗೆ ನಾವು ಸೇವೆಗಂತ ಬಂದಿದ್ದೀವಿ. ದೇವ್ರಿಗೆ ಸ್ತೋತ್ರ. ನಮ್ಮ ಸಾಕ್ಷಿ ಇನ್ನೂ ಭಾಳ ದೊಡ್ಡದೈತೆ ರೀ. ಆದರೆ ನಮಗಿರುವಂಥ ಅಲ್ಪವಾದಂಥ ಸಮಯಕ್ಕೆ ಅಯ್ಯನವರು ಹಾಗೆ ಪ್ರಿಯ ವೀಕ್ಷಕರೇ, ಇಸ್ರಾಯೇಲ್ ಅನ್ನೋರು ಸಾಕ್ಷಿ ತಾವು ಕೇಳಿದ್ರಿ. ಹಳೆ ಹೆಸರು ತಮ್ಮದು ಏನಂದ್ರಿ? ಅಜಯ್ ಕುಮಾರ್ ಸರ್. ಅಜಯ್ ಕುಮಾರ್. ಎಂ ಅಂದ್ರೇನು? ಮಠದ ಅಜಯ್ ಕುಮಾರ್. ಮಠದ ಅಜಯ್ ಕುಮಾರ್. ಸೊ ಮಠದ ಅಜಯ್ ಕುಮಾರ್ ಇವರು ಮೂಲತ್ವ ಐನ್ಯರ್ ಎಂಬುದಾಗಿ ಹೇಳ್ತಿದ್ದಾರೆ. ಇವತ್ತೇ ನನಗೆ ಫಸ್ಟು ಪರಿಚಯ ಆಗಿದ್ದು. ನೋಡಿ ಪ್ರಿಯ ವೀಕ್ಷಕರೇ, ಯೇಸು ಕ್ರಿಸ್ತರು ಒಂದು ಭಿಕ್ಷುಕನನ್ನು ಅಥವಾ ಒಂದು ಕೈ ಇಲ್ಲದಂಥ ಅಂಗವಿಕಲನನ್ನು ಮನುಷ್ಯನಾಗಿಲ್ಲದಂಥ ವ್ಯಕ್ತಿಯನ್ನು ಮನುಷ್ಯನಾಗೇ ಮಾಡ್ತಾನೆ. ಬೈಬಲ್ ಹೇಳ್ತದೆ, ನಶಿಸಿ ಹೋಗಿರೋರನ್ನು ಹುಡುಕಿ ರಕ್ಷಿಸೋದಕ್ಕೋಸ್ಕರ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದನು. ಇವರು ಕುಡಿತಾ ಇದ್ದರು, ತಂಬಾಕು ತಿಂತಾ ಇದ್ದರು, ಸಿಗರೇಟ್ ಸೇದ್ತಾ ಇದ್ದರು. ಈ ಎಲ್ಲ ದುರ್ಚಟದಿಂದ ಬಿಡಿಸ್ಲಿಕ್ಕೆ ಯೇಸು ಸ್ವಾಮಿ ಬಂದನು ವಿರಹ ಇವರು ಮತಾಂತರ ಮಾಡಲಿಕ್ಕೆ ಯೇಸು ಕ್ರಿಸ್ತರು ಬಂದಿಲ್ಲ ಎಂಬುದಾಗಿ ಅವರು ಹೇಳ್ತಾ ಇದ್ದಾರೆ. ನೋಡಿ, ಕಾಲಿಗೆ ಕೂಡ ಒಂದು ಬ್ಲೇಡ್. ಯಾರು ಹಾಕಿದ್ದು ಬ್ಲೇಡ್? ಇದು ನಾನೇ ಕೊಯ್ಕೊಂಡಿದ್ದು ಸರ್. ಇವರೇ ಸ್ವತಃ ಬ್ಲೇಡ್ದಿಂದ ಅವರ ಕಾಲನ್ನು ಕೊಯ್ಕೊಂಡಿದ್ದು ಕೂಡ ನಮಗೆ ತೋರಿಸ್ತಾ ಇದ್ದಾರೆ. ಹೀಗೆ ಇರುವಂಥ ವ್ಯಕ್ತಿಯನ್ನು ಮೈಯೆಲ್ಲ ಬ್ಲೇಡ್ ನೋಡಿ ತನ್ನಂತಾನೇ ಕೊಯ್ಕೊಂಡು ಇದು ಮಾಡುವಂಥ ವ್ಯಕ್ತಿಗೆ ಯೇಸು ಕ್ರಿಸ್ತರು ರಕ್ಷಣೆಯಲ್ಲಿ ನಡೆಸ್ತಾರೆ. ಸ್ತ್ರೀ, ಅವರ ಹೆಸರು ಲತಾ ಎಂಬುದಾಗಿ. ಅವರು ಯೇಸುವಿನ ಬಗ್ಗೆ ಅವರಿಗೆ ಹೇಳಿದ ತಕ್ಷಣ ಇವರು ಮಾನಸಾಂತರ ಹೊಂದಿ ಯೇಸುವನ್ನು ತಿಳ್ಕೊತಾರೆ. ಬೈಬಲ್ ಹೇಳುತ್ತದೆ, ಕ್ರಿಸ್ತನಲ್ಲಿ ಯಾರಾದರೂ ಇದ್ದರೂ ಎಲ್ಲ ಪೂರ್ವ ಸ್ಥಿತಿ ಹೋಗಿ ಅವನನ್ನು ನೂತನವಾಗಿ ಮಾಡುತ್ತಾನೆಂಬುದಾಗಿ. ದೇವರು ಇವರನ್ನು ನೂತನಾಗಿ ಮಾಡಿದ್ದಾರೆ. ಕ್ರೈಸ್ತರು ಅಥವಾ ಕ್ರಿಶ್ಚಿಯನ್ನು ಅಥವಾ ಚರ್ಚು, ಬೈಬಲು ಮನುಷ್ಯನನ್ನು ಮನುಷ್ಯನಾಗಿ ಮಾಡುತ್ತದೆ ವಿನಃ ಒಂದು ಕುಲದಿಂದ ಒಂದು ಕುಲಕ್ಕೆ, ಒಂದು ಮತದಿಂದ ಒಂದು ಮತಕ್ಕೆ ನಡೆಸೋದಿಲ್ಲ ಅನ್ಬೋದಕ್ಕೆ ಉದಾಹರಣೆಗಾಗಿ ಇವರೇ ಒಂದು ಸಾಕ್ಷಿ. ದೇವರು ಇವರನ್ನು ಆಶೀರ್ವದಿಸಲಿ. ಈ ಸಾಕ್ಷಿಯನ್ನು ಕೇಳಿದಂಥ ತಾವು ಎಲ್ಲರೂ ಯಾರಾದರೂ ಸರಿ, ಇನ್ನೂ ನೀವು ಪಾಪದಲ್ಲಿದ್ದರೆ, ಇನ್ನೂ ದುರ್ಚಟದಲ್ಲಿದ್ದರೆ ಯೇಸುವನ್ನು ನಂಬಿರಿ, ಇವರನ್ನು ಬಿಡಿಸಿದಂತೆ ನಿಮ್ಮನ್ನು ಕೂಡ ಬಿಡಿಸ್ತಾನೆ. ದೇವರು ಈ ಸಾಕ್ಷಿ ಭಾಗವನ್ನು ಆಶೀರ್ವದಿಸಲಿ. 2ನೇ ಪಾರ್ಟ್ನಲ್ಲಿ ನಾವು ಅವರ ಧರ್ಮಪತ್ನಿಯಾದ ರೇಚಲ್ ಅವರ ಸಾಕ್ಷಿಯನ್ನು ಕೇಳೋಣ. ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಗಾಡ್ ಬ್ಲೆಸ್ ಯು.